ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಕೇಳ ಕಾಶಿಪಟ್ಟಣ ಇದರ ಮೊನ್ನೆ ನಡೆದಂಥ ರಾಜಗೋಪುರ ಉದ್ಘಾಟನೆ ಮತ್ತು ಪಂಚಾಯತಿನ ಎಲ್ಲ ಕಾರ್ಯಕ್ರಮದ ಒಟ್ಟಿಗೆ ಮಾನ್ಯ ಸಚಿವರೆಲ್ಲ ಆಗಮಿಸಿ ಕಾರ್ಯಕ್ರಮವನ್ನು ಮಾಡಿದರು 25ನೇ ತಾರೀಕು. ಅದರ ಬಗ್ಗೆ ಕೆಲವು ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ರೀತಿಯ ಒಂದು ಮಾಹಿತಿಯನ್ನು ವಿಸ್ತರಿಸುವಂಥ ಕಾರ್ಯಕ್ರಮ ನಡೀತಿದೆ. ಅದಕ್ಕೋಸ್ಕರ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಮತ್ತು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿರುವಂಥ ಬಾಲ್ಯ ಶಂಕರ್ ಭಟ್ರವರು ಈಗ ಪತ್ರಿಕಾಗೋಷ್ಠಿಯನ್ನು ನಡೆಸಲಿಕ್ಕಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಕೇಳ ಅರಮನೆಯ ವಿಕ್ರಮ್ ಕುಮಾರ್ ಜೈನ್ ಇವರಿದ್ದಾರೆ, ಅವರನ್ನು ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ವಿಕ್ರಮ್ ಕುಮಾರ್. ಹಾಗೆ ನಮ್ಮ ಸಂಜೀವ ಶೆಟ್ಟರವರು ಪೆರಾಡಿ ಬಂಡಸಾಲೆ ಇವರ ಶ್ರೀಮತಿಯವರು ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿದ್ದುಕೊಂಡು ಜೀರ್ಣೋದ್ಧಾರಕ್ಕೆ ತುಂಬ ಸಹಕಾರ ನೀಡುವಂಥ ಸಂಜೀವ ಶೆಟ್ಟಿ ಪೆರಾಡಿ ಬಂಡಸಾಲೆಯವರು ಕೂಡ ಇದ್ದಾರೆ. ಅದೇ ರೀತಿ ನಮ್ಮ DSSನ ಕಾಶಿಪಟ್ಟಣದ ಸಂಚಾಲಕರಾದಂಥ ಕೃಷ್ಣಪ್ಪರವರು ನಮ್ಮ ಇದ್ದಾರೆ, ಅವರನ್ನು ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಅದರ ಸದಸ್ಯರಾದಂಥ ರಾಜೂರವರು ನಮ್ಮನೊಟ್ಟಿಗಿದ್ದಾರೆ, ಅವರನ್ನು ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಅದರ ಇನ್ನೊಬ್ಬರ ಉಪಾಧ್ಯಕ್ಷರಾದಂಥ ಸುಂದರಿಯನ್ನಿದ್ದಾರೆ, ಅವರನ್ನು ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಅದರೊಟ್ಟಿಗೆ ನಮ್ಮ ಜಯಪ್ರಸಾದರಿದ್ದಾರೆ, ರಾಜೇಶ್ ಶೆಟ್ಟಿ ಇದ್ದಾರೆ, ಪ್ರವೀಣ್ ಪಿಂಟೋರಿದ್ದಾರೆ. ಜಯಪ್ರಸಾದ್ ಜೈನ್, ರಾಜೇಶ್ ಶೆಟ್ಟಿ, ಪ್ರವೀಣ್ ಪಿಂಟೋ ಇವರನ್ನೆಲ್ಲ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಅದರೊಟ್ಟಿಗೆ ಪತ್ರಿಕಾ ಮಾಧ್ಯಮದ ಆತ್ಮೀಯ ಬಂಧುಗಳಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ದೃಶ್ಯ ಮಾಧ್ಯಮದವರು ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಇನ್ನು ಮುಂದೆ ನಮ್ಮ ಶಂಕರ್ ಭಟ್ರವರು ಈ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಎಲ್ಲ ಪತ್ರಿಕಾ ಪ್ರತಿನಿಧಿಗಳಿಗೆ ಹಾಗೂ ಮಾಧ್ಯಮದ ಮಿತ್ರರಿಗೆ ವಂದಿಸುತ್ತಾ, ನಮ್ಮ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಕೇಳ ಕಾಶಿಪಟ್ಟಣ ಇದರ ಕೆಲವಾರು ವಿಷಯಗಳ ಬಗ್ಗೆ, ಅಂದರೆ ಮೊನ್ನೆ 25ನೇ ತಾರೀಕಿಗೆ ನಡೆದಂತಹ ರಾಜಗೋಪುರದ ಉದ್ಘಾಟನೆ ಹಾಗೂ ಸಭಾಭವನದ ಮತ್ತು ಅನ್ನಛತ್ರದ ಶಿಲಾನ್ಯಾಸ, ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಸ್ಪಷ್ಟೀಕರಣವನ್ನು ನೀಡುವುದಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ನಾನು ಕಳೆದ ಸುಮಾರು 30 ವರ್ಷಗಳಿಂದ ಶ್ರೀ ದೇವಸ್ಥಾನದ ಮೊಕ್ತೇಸರನಾಗಿ, ಅಂದರೆ ವ್ಯವಸ್ಥಾಪನಾ ಸಮಿತಿ ಪ್ರಾರಂಭದಲ್ಲಿ ಅಭಿವೃದ್ಧಿ ಸಮಿತಿ ಅಂತ ಇತ್ತು, ಅದರ ನಂತರ ವ್ಯವಸ್ಥಾಪನಾ ಸಮಿತಿ ಅಂತ ಇದೆ. ಆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಿ ದೇವಸ್ಥಾನದ ಎಲ್ಲ ಆಗುಹೋಗುಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ. ಮಾತ್ರ ಅಲ್ಲ, ದೇವಸ್ಥಾನದ ಅಭಿವೃದ್ಧಿಗಾಗಿ ಸಾಕಷ್ಟು ಸಮಯವನ್ನು ನಾನು ಮೀಸಲಾಗಿಟ್ಟಿದ್ದೇನೆ. ಕಳೆದ ಮೊನ್ನೆ 25ನೇ ತಾರೀಕು ಮತ್ತು ಅದರ ಮೊದಲು 17ನೇ ತಾರೀಕಿಗೆ ನಡೆದಂಥ ಘಟನೆಗಳಿಂದ ನಮ್ಮ ದೇವಸ್ಥಾನದ ಒಂದು ಹೆಸರಿಗೆ ಸ್ವಲ್ಪ ಕಳಂಕ ಅಂತ ಹೇಳೋದಕ್ಕಾಗೋದಿಲ್ಲ, ಆದರೂ ಒಂದು ವಿವಾದ ಹುಟ್ಟಿಕೊಂಡಿದೆ. ಇದರ ಬಗ್ಗೆ ಮಾಧ್ಯಮ ಮಿತ್ರರಲ್ಲಿ ನಾನು ಸ್ಪಷ್ಟೀಕರಣವನ್ನು ನೀಡುವುದಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ದೇವಸ್ಥಾನ 1995ನೇ ಇಸ್ವಿಯಲ್ಲಿ ಊರವರ ಸಹಕಾರದಿಂದ ಒಮ್ಮೆ ನವೀಕರಣಗೊಂಡು ಬ್ರಹ್ಮಕಲಶ ಆಯಿತು. ಅದರ ನಂತರ ಸುಮಾರು 10 ವರ್ಷಗಳ ನಂತರ, ಅಂದರೆ 2014ರಲ್ಲಿ ಪುನಃ ಸಂಪೂರ್ಣ ನವೀಕರಣಗೊಂಡು ಬ್ರಹ್ಮಕಲಶೋತ್ಸವ ಆಯಿತು. 2014ನೇ ಬ್ರಹ್ಮಕಲಶದ ಸಮಯದಲ್ಲಿ ಸಂಪೂರ್ಣ ಸುತ್ತುಪೌಳಿ, ಗರ್ಭಗೃಹ ಮತ್ತು ಹೊರಾಂಗಣವನ್ನು ಸಂಪೂರ್ಣವಾಗಿ ನವೀಕೃತಗೊಳಿಸಿ ಅತ್ಯಂತ ವಿಜೃಂಭಣೆಯಿಂದ ಬ್ರಹ್ಮಕಲಶ ನಡೆಸಿದ್ದೇವೆ. ಊರವರ ಸಹಕಾರ ಮತ್ತು ಪರವೂರ ದಾನಿಗಳ ಸಹಕಾರದಿಂದ ಸುಮಾರು 3 ಕೋಟಿ ವೆಚ್ಚದಲ್ಲಿ 2014ರಲ್ಲಿ ಈ ಒಂದು ಶುಭ ಕಾರ್ಯ ನಡೆದಿದೆ. ಅದರ ನಂತರ ಈಗ ಸುಮಾರು 12 ವರ್ಷಗಳಲ್ಲಿ ಹಲವಾರು ಸಲ ನಮ್ಮ ಅಭಿವೃದ್ಧಿ ಸಮಿತಿ, ಅಂದರೆ ವ್ಯವಸ್ಥಾಪನಾ ಸಮಿತಿ ಬದಲಾಗ್ತಾ ಬಂದಿದೆ. ಯಾವುದೇ ಪಕ್ಷಭೇದವಿಲ್ಲದೆ
ಈ ಒಂದು ಬದಲಾವಣೆ ನಡೆದಿದೆ. ಊರವರೆಲ್ಲರ ಒಂದು ಬಹುಮತದ ಒಂದು ಆಯ್ಕೆ ಮೇರೆಗೆ ಅದನ್ನೇ ನಾವು ಯಾರು ಅದನ್ನು ವ್ಯವಸ್ಥಾಪನಾ ಸಮಿತಿಯನ್ನು ಮಾಡ್ತಾರೋ ಅಂದರೆ ಆ ಸರ್ಕಾರಕ್ಕೆ ಶಿಫಾರಸು ಮಾಡಿ ಮುಂದುವರಿಸಿಕೊಂಡು ಬಂದಿದ್ದೇವೆ. ಯಾವುದೇ ಪಕ್ಷಭೇದ ನಮ್ಮಲ್ಲಿಲ್ಲ. ಈ 3-4 ಸಲ ಟರ್ಮಿನಲ್ಲಿ ಸಹ ಯಾವುದೇ ಒಂದು ರೀತಿಯ ಗೊಂದಲವಿಲ್ಲದೆ ಅತ್ಯಂತ ಸುವ್ಯವಸ್ಥಿತವಾದಂಥ ರೀತಿಯಿಂದ ಈ ಒಂದು ವ್ಯವಸ್ಥಾಪನಾ ಸಮಿತಿ ಆಗಿದೆ. ಮಾತ್ರ ಅಲ್ಲ, ನಾವು ಯಾವುದೇ ವಿಷಯ ಕೈಗೊಳ್ಳಬೇಕಿದ್ರೆ ಸಹ ಪಂಚಾಯತಿನ ಮತ್ತು ಊರವರ ಮತ್ತು ಪರವೂರಿನ ದಾನಿಗಳನ್ನು ಭೇಟಿಯಾಗಿ ಅವರಲ್ಲಿ ವಿಚಾರ ವಿನಿಮಯ ಮಾಡಿಯೇ ನಿರ್ಣಯ ಕೈಗೊಳ್ಳುವುದಲ್ಲದೆ ಬರೀ ವ್ಯವಸ್ಥಾಪನಾ ಸಮಿತಿ ಅಂತ ಇದೆ, ಅಧ್ಯಕ್ಷರಿದ್ದಾರೆ ಅಂತ ಹೇಳಿ ನಾವು ಅದನ್ನು ಒಂದು ತೀರ್ಮಾನ ತಗೊಳ್ಳುವಂಥ ಕ್ರಮ ಇಲ್ಲ. ಮೊನ್ನೆ ನಡೆದ ಘಟನೆ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕಿದ್ರೆ 2022-23ನೇ ಸಾಲಿನಲ್ಲಿ ಶಾಸಕರ ಒಂದು ಅನುದಾನ ನಿಧಿಯಿಂದ ಮುಜರಾಯಿ ಇಲಾಖೆಯ ಮುಖಾಂತರ ಒಂದು 25 ಲಕ್ಷ ರೂಪಾಯಿ ರಾಜಗೋಪುರಕ್ಕೆ ಅಂತೇಳಿ ಸ್ಯಾಂಕ್ಷನ್ ಆಯಿತು. ಈ ಕಾಮಗಾರಿ ಅದನ್ನು ನಿರ್ವಹಿಸುವವರಿಲ್ಲದೆ, ಅಂದರೆ 25 ಲಕ್ಷದ ಮೊತ್ತ ಅದಕ್ಕೆ ಸಾಕಾಗುವುದಕ್ಕೆ ಇಲ್ಲ ಅಂಥೇಳಿ ಯಾವುದೇ ಕಾಂಟ್ರಾಕ್ಟರ್ಗಳು ಇದನ್ನು ಗುತ್ತಿಗೆದಾರರು ಒಪ್ಪಿಕೊಳ್ಳಿಲ್ಲ. ನಂತರ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರೇ ಆ ಬಗ್ಗೆ ಒಂದು ಮುತುವರ್ಜಿ ವಹಿಸಿ ಬೇರೊಬ್ಬರು ಗುತ್ತಿಗೆದಾರರ ಮೂಲಕ ಈ ಕೆಲಸವನ್ನು ಮಾಡಿಸಿದರು. 22-23ನೇ ಸಾಲಿನಲ್ಲಿ ಈ ಕಾಮಗಾರಿ ಎತ್ತಿಕೊಳ್ಬೇಕಿದ್ದರೂ ಸಹ ಕಾರಣಾಂತರಗಳಿಂದ ತಡ ಆಗಿ ಅದು ಮೊನ್ನೆ ಅಂದರೆ ಸಾಮಾನ್ಯ ಡಿಸೆಂಬರ್ ಅಕ್ಕೇರಿ ಜನವರಿಗಾಗುವಾಗ ಕಾಮಗಾರಿ ಪೂರ್ಣಗೊಂಡು ಇದನ್ನೊಂದು ಉದ್ಘಾಟನೆ ಮಾಡುವಂಥ ಒಂದು ಉದ್ದೇಶದಿಂದ ನಾವು ಅದನ್ನೊಂದು ಆಲೋಚಿಸಿ ವ್ಯವಸ್ಥಾಪನಾ ಸಮಿತಿಯ ಸಭೆಯಲ್ಲಿ ಒಂದು ತೀರ್ಮಾನ ಕೈಗೊಂಡೆವು. 21-2 ಅಂದರೆ ಫೆಬ್ರವರಿ 21ಕ್ಕೆ ನಮ್ಮ ವಾರ್ಷಿಕ ಜಾತ್ರೆ ನಡೀತದೆ. ಈ ಜಾತ್ರಾ ಸಮಯದಲ್ಲಿ ಇದನ್ನು ಉದ್ಘಾಟನೆ ಮಾಡಬಹುದು ಎಂಬುದಾಗಿ ಪ್ರಾರಂಭದಲ್ಲಿ ನಾವು ನಿರ್ಧರಿಸಿಕೊಂಡಿದ್ದೆವು. ಆದರೆ ಕಾರಣಾಂತರದಿಂದ ಅಂದರೆ ಆ ಸಮಯದಲ್ಲಿ ಜಾತ್ರೆ ಸಮಯದಲ್ಲಿ ಮಾಡುವುದಕ್ಕೆ ಕೆಲವಾರು ತಾಂತ್ರಿಕ ಅಡಚಣೆಗಳು ಬರ್ತವೆ ಅನ್ನುವಂಥ ದೃಷ್ಟಿಯಿಂದ, ಅಂದರೆ ಪಂಚಾಯತ್ನ ಅಂದರೆ ಸ್ಥಳೀಯ ಚುನಾವಣೆಗಳ ಒಂದು ಬರಬಹುದು. ಪಂಚಾಯತ್ನ ಅವಧಿ ಫೆಬ್ರವರಿ 12ಕ್ಕೆ ಮುಗೀತದೆ. ಆದ ಕಾರಣ ಚುನಾವಣಾ ನೀತಿ ಸಂಹಿತೆ ಬಂದರೆ ನಮಗೆ ಕಾರ್ಯಕ್ರಮ ಮಾಡುವುದಕ್ಕೆ ಕಷ್ಟ ಆಗ್ಬೋದು ಅಂತ ಹೇಳುವಂಥ ದೃಷ್ಟಿಯಿಂದ ಆದಷ್ಟು ಶೀಘ್ರದಲ್ಲಿ ಆ ಒಂದು ಕಾಮಗಾರಿ ಕೆಲಸವನ್ನು ಮುಗಿಸಿ ಅದನ್ನು ಒಂದು ಲೋಕಾರ್ಪಣೆಗೊಳಿಸಬೇಕು ಅನ್ನುವಂಥ ಉದ್ದೇಶ ನಮಗಿತ್ತು. ಈ ಬಗ್ಗೆ ವ್ಯವಸ್ಥಾಪನಾ ಸಮಿತಿದು 4ನೇ ತಾರೀಕಿಗೆ ಅಂದರೆ ಮೊನ್ನೆ ಜನವರಿ 4ನೇ ತಾರೀಕಿಗೆ ಒಂದು ಸಭೆ ನಡೆಸಿ ನಾವು ಅದನ್ನು 21ನೇ ತಾರೀಕಿಗೆ ಮಂತ್ರಿಗಳ ಅಂದರೆ ಈ ಮುಜರಾಯಿ ಇಲಾಖೆಯ ಸಚಿವರು ಮಾನ್ಯ ರಾಮಲಿಂಗಾರೆಡ್ಡಿಯವರು, ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಮತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ಶಾಸಕರ ಅಧ್ಯಕ್ಷತೆಯಲ್ಲಿ ಹರೀಶ್ ಪೂಂಜಾರ ಅಧ್ಯಕ್ಷತೆಯಲ್ಲಿ ಇದನ್ನು ನಡೆಸುವುದಂತ ತೀರ್ಮಾನಿಸಿದೆವು. ಕಾರಣಾಂತರದಿಂದ 21ಕ್ಕೆ ನಡೆಸಲಿಕ್ಕಾಗಲಿಲ್ಲ. ಆದ್ದರಿಂದ 25ನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನು ಲೋಕಾರ್ಪಣಾ ಕಾರ್ಯಕ್ರಮವನ್ನು ನಾವು ನಡೆಸಿಕೊಟ್ಟಿದ್ದೇವೆ. ಮಾನ್ಯ ದಿನೇಶ್ ಗುಂಡೂರಾವ್ ಇವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಒಂದು ಮುತುವರ್ಜಿ ವಹಿಸಿಕೊಂಡು ನಿರ್ವಹಿಸಿಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ನಮ್ಮ ಪಂಚಾಯತ್ನ ಅಧ್ಯಕ್ಷರಾದಂಥ ಮಾನ್ಯ ಸತೀಶರು ಈ ಸಭೆಯ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ನಮ್ಮ ದೇವಸ್ಥಾನ ಅಜಿಲ ಸೀಮೆಗೆ ಸೇರಿದಂಥ ದೇವಸ್ಥಾನ. ಅಳದಂಗಡಿಯರ ಮನೆಯ ಪದ್ಮಪ್ರಸಾದ ಜನರು ಹಾಗೂ ಅವರ ಕುಟುಂಬಿಕರು ಹಿಂದಿನವರು ಮಾಡಿಕೊಂಡು ನಡೆಸಿಕೊಂಡು ಬಂದಂತಹ ಸ್ಥಾಪಿಸಿದಂತಹ ದೇವಸ್ಥಾನ. ಸ್ಥಾಪಕರ ನೆಲೆಯಲ್ಲಿ ಮಾನ್ಯ ತಿಮ್ಮಣ್ಣ ಅಜಿಲರಾದಂಥ ಪದ್ಮಪ್ರಸಾದ ಅಜಿಲರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರು ವಹಿಸಿಕೊಳ್ಳಬೇಕಿತ್ತು ಮತ್ತು ಆಶೀರ್ವಚನ ವೇದಮೂರ್ತಿ ಅನಂತ ಪದ್ಮನಾಭ ಬಸರಣ್ಣ ಕಟೀಲು ಇವರು ಭಾಗವಹಿಸಿದ್ದಾರೆ. ದೀಪ ಪ್ರಜ್ವಲನವನ್ನು ತಿಮ್ಮಣ್ಣರಸರಾದಂಥ ಪದ್ಮಪ್ರಸಾದ ಅಜಿಲರು ನೆರವೇರಿಸಿದ್ದಾರೆ. ಮಾತ್ರ ಅಲ್ಲ, ಈ ಒಂದು ಕಾರ್ಯಕ್ರಮದಲ್ಲಿ ರಾಜಗೋಪುರದ ಉದ್ಘಾಟನೆ ಮತ್ತು ಶಿಲಾನ್ಯಾಸ, ಭೋಜನ ಶಾಲೆಗೆ ಮತ್ತು ಅನ್ನಛತ್ರಕ್ಕೆ ಶಿಲಾನ್ಯಾಸವನ್ನು ಸಭಾಭವನ ಇದಕ್ಕೆ ಶಿಲಾನ್ಯಾಸವನ್ನು ಮಾನ್ಯ ಸಚಿವರಾದಂಥ ಗುಂಡೂರಾವ್ ಇವರು
ನೆರವೇರಿಸಿದ್ದಾರೆ. ನಮ್ಮ ಉದ್ದೇಶ ಏನಿತ್ತು ಅಂತ ಹೇಳಿದರೆ, ಮಾನ್ಯ ಶಾಸಕರ ಒಂದು ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು. ಮಾತ್ರ ಅಲ್ಲ, ಮುಂದಿನ ವರ್ಷ ಅಂದರೆ ಈ ವರ್ಷವೇ ಆಗಬೇಕಿತ್ತು, ನಮ್ಮ ಬ್ರಹ್ಮಕಲಶ 12 ವರ್ಷ ಆಗಿದೆ, ಬ್ರಹ್ಮಕಲಶ ಆಗಬೇಕಿತ್ತು. ಆ ಸಂದರ್ಭದಲ್ಲಿ ನಮಗೆ ಭೋಜನ ಶಾಲೆ ಮತ್ತು ಸಭಾಭವನ, ಅನ್ನಛತ್ರ ಇತ್ಯಾದಿಗಳಿಗೆ ಒಂದು ಸುಸಜ್ಜಿತವಾದಂಥ ಕಟ್ಟಡದ ಅಗತ್ಯತೆ ನಮಗೆ ಕಂಡುಬಂತು. ಈ ಒಂದು ಕಟ್ಟಡವನ್ನು ಸರ್ಕಾರದ ಮುಜರಾಯಿ ಇಲಾಖೆಯ ಸರ್ಕಾರದ ಸಹಕಾರ ಇಲ್ಲದೆ ನಿರ್ವಹಿಸುವುದು ಕಷ್ಟ ಸಾಧ್ಯ. ದಾನಿಗಳಿಂದ ಬ್ರಹ್ಮಕಲಶದ ಖರ್ಚು ಆಗಬೇಕು, ಇನ್ನು ಕಟ್ಟಡದ ಖರ್ಚು ಆಗಬೇಕು, ಅದನ್ನು ಸಂಗ್ರಹಿಸುವುದು ಕಷ್ಟ ಅಂತ ಹೇಳುವಂಥ ನೆಲೆಯಲ್ಲಿ ನಾವು ಸಚಿವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು. ಬೇರೆ ಯಾವುದೇ ಒಂದು ಉದ್ದೇಶದಿಂದ ಸಚಿವರು ಬರಬೇಕು ಅಂತ ಹೇಳುವಂಥ ನಿರೀಕ್ಷೆಯಲ್ಲ. ನಾವು ಎಲ್ಲರೂ ಸೇರಿ ಈ ಸರ್ಕಾರದಿಂದ ಒಂದಷ್ಟು ಸಹಾಯಧನ ನಮಗೆ ಸಿಕ್ಕುವುದಾದರೆ ಇದನ್ನೊಂದು ಚಂದವಾಗಿ ಬ್ರಹ್ಮಕಲಶವನ್ನು ಮತ್ತು ಈ ಒಂದು ಭೋಜನ ಶಾಲೆಯನ್ನು ಮಾಡ್ಬೋದು ಅನ್ನುವಂಥ ಉದ್ದೇಶದಿಂದ ಅವರನ್ನು ಆಹ್ವಾನಿಸಿ ಮೊನ್ನೆ ನಾವು 25ನೇ ತಾರೀಕಿಗೆ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ನಿಮಗೆ ಈಗಾಗಲೇ ಸಿಕ್ಕಿರ್ಬೋದು. ಮತ್ತು ಈ ಕಾರ್ಯಕ್ರಮ ಅತ್ಯಂತ ಒಂದು ಶಿಸ್ತಿನಿಂದ, ಯಾವುದೇ ಒಂದು ಗೊಂದಲವಿಲ್ಲದೆ ಊರವರ ಸೇರುವಿಕೆಯಿಂದ ನಡೆದಿದೆ. ಇನ್ನೂ ಒಂದು ಉದ್ದೇಶ ಹೇಳಬೇಕು ಅಂತ ಹೇಳಿದರೆ, ಮಾನ್ಯ ಸಚಿವರು ಅವರ ಸಮಯವನ್ನು ನಾವು ಹೊಂದಾಣಿಕೆ ಮಾಡಬೇಕಾಗಿತ್ತು. ಪಂಚಾಯತಿನ ಹಲವಾರು ಕಾಮಗಾರಿಗಳ ಉದ್ಘಾಟನೆ ಅದೇ ದಿನ ಇದ್ದದ್ರಿಂದ, ಮತ್ತು ಪಂಚಾಯತಿಗೂ ಬೇರೆ ನೆರೆಯ ಗ್ರಾಮಗಳಿಗೂ ಸಚಿವರ ಭೇಟಿ ಇದ್ದದ್ರಿಂದ ನಾವು 25ನೇ ತಾರೀಕು ಸಚಿವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಇದನ್ನು ನಡೆಸಿಕೊಟ್ಟಿದ್ದೇವೆ. ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಮತ್ತು ನಮ್ಮ ಉದ್ದೇಶ ಸ್ಪಷ್ಟವಾಗಿ ಇದೆ. ಹದಿನೇಳನೇ ತಾರೀಕಿನ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತಿದ್ದರೆ, ಈ ಕಾರ್ಯಕ್ರಮ ಅಧಿಕೃತವಾದಂಥ ಕಾರ್ಯಕ್ರಮ ಅಲ್ಲ. 17ನೇ ತಾರೀಕಿನ ಕಾರ್ಯಕ್ರಮ ನಡೆದದ್ದು. 17ನೇ ತಾರೀಕಿನ ಒಂದು ಕಾರ್ಯಕ್ರಮ ನಡೆದಿತ್ತು. ಒಂದು ತುಳು ನಾಟಕ ನಮಗೆ ಉಂಟ ನಿಮ್ಮ ಹತ್ರ ಇದು. ನಮಗೆ ಮಾಹಿತಿ ಬಂದದ್ದು ಯಾವುದು, ವ್ಯವಸ್ಥಾಪನಾ ಸಮಿತಿಗೆ ಮಾಹಿತಿ ಬಂದದ್ದು ದೇವಸ್ಥಾನದ ಎದುರಿನ ಗದ್ದೆಯಲ್ಲಿ ಒಂದು ತುಳು ನಾಟಕವನ್ನು ಮಾಡ್ತೇವೆ ಅಂತ ಹೇಳುವಂಥ ಒಂದು ಮಾಹಿತಿ ಮಾತ್ರ ನಮಗೆ ಸಿಕ್ಕಿತ್ತು. ಯಾವುದು ಸಂಘಟಕರು ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕಾಶಿಪಟ್ಟಣ ಇವರ ಆಶ್ರಯದಲ್ಲಿ ದಿನಾಂಕ 17/1/26ನೇ ಶನಿವಾರ ಸಂಜೆ 7 ಗಂಟೆಗೆ ಸರಿಯಾಗಿ ಕಾಶಿಪಟ್ಟಣ ಕೇರಳ ಪಂಚಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಸಾಯಿ ಶಕ್ತಿ ಕಲಾಬಳಗ ಇವರಿಂದ ಜೋಡುಜೀಟಿಗೆ ಎನ್ನುವಂಥ ಒಂದು ತುಳು ನಾಟಕ ಇದು ನಡೀತದೆ ಅಂತ ಹೇಳುವಂಥದ್ದೊಂದು ಮಾಹಿತಿ ಇತ್ತು ಅಷ್ಟೇ. ಇದಕ್ಕೆ ಯಾವುದೇ ಒಂದು ಪರ್ಮಿಷನ್ ಅಥವಾ ಒಂದು ಅನುಮತಿಯನ್ನು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ಅವರು ಕೇಳಲೂ ಇಲ್ಲ, ನಾವು ಅದನ್ನು ಪರ್ಮಿಷನ್ ಕೊಡಲೂ ಇಲ್ಲ. ಅಲ್ಲ, ದೇವಸ್ಥಾನ ಅದು ಎದುರಿನ ಗದ್ದೆ ಪ್ರೈವೇಟ್ ಗದ್ದೆ ಅದು. ಹೌದೌದು, ದೇವಸ್ಥಾನದ ಎದುರು ಅಂತ ಅಲ್ಲದೆ ನಮ್ಮಲ್ಲಿ ಕೇಳುವಂಥ ಒಂದು ಅವಶ್ಯಕತೆ ಅವರಿಗೆ ಇರಲಿಲ್ಲ. ಇಲ್ಲ, ದೇವಸ್ಥಾನದ ಎದುರಿನ ಗದ್ದೆಯಲ್ಲಿ ಮಾಡಿದರು. ಆ ಮಾಡಿದ ಬಳಿಕ ಸುಮಾರು 10:30-11 ಗಂಟೆ ರಾತ್ರಿಗೆ ಶಾಸಕರು ಈ ಒಂದು ಕಟ್ಟಡವನ್ನು, ರಾಜಗೋಪುರವನ್ನು ಲೋಕಾರ್ಪಣೆಗೊಳಿಸಿದರು ಅನ್ನುವಂಥ ಒಂದು ಸುದ್ದಿ ನಮಗೆ ಸಿಕ್ಕಿತ್ತು. ಯಾಕಂದರೆ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಲಿಲ್ಲ. ಆ ಕಾರ್ಯಕ್ರಮದ ಬಗ್ಗೆ ಈಗ ವಾಟ್ಸಪ್ಪಲ್ಲಿ ಅಥವಾ ಫೇಸ್ಬುಕ್ಕಿನಿಂದ ಕೆಲವು ಲೇಖನಗಳಿಂದ ನಮಗೆ ಮಾಹಿತಿ ಸಿಕ್ಕಿದ್ದು ಹೊರತಾಗಿ ಅಧಿಕೃತವಾಗಿ ಯಾರೂ ನಮ್ಮನ್ನು ಸಂಪರ್ಕಿಸಲೂ ಇಲ್ಲ, ದೇವಸ್ಥಾನವನ್ನು ಉದ್ಘಾಟನೆ ಮಾಡ್ತೇವೆ ಅಂತ ಹೇಳಲೂ ಇಲ್ಲ. ಉದ್ಘಾಟನೆ ಮಾಡಿದ್ದು ನಮ್ಮ ಗಮನಕ್ಕೆ ಬರಲಿಲ್ಲ. ಅದು ಬಿಜೆಪಿಯ ಕಾರ್ಯಕ್ರಮ, ಭಾರತೀಯ ಜನತಾ ಪಾರ್ಟಿ ಕಾಶಿಪಟ್ಟಣ ಇವರ ಒಂದು ನಾಟಕದ ಕಾರ್ಯಕ್ರಮ ಅಷ್ಟೇ. ಅದರಲ್ಲಿ ಧಾರ್ಮಿಕವಾದಂಥ ಯಾವುದೇ ಕಾರ್ಯಕ್ರಮದ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಆ ಬಗ್ಗೆ ನಿಮಗೆ ಸ್ಪಷ್ಟೀಕರಣ ನೀಡಬೇಕಿದ್ರೆ ನಾನು ಯಾಕಾಗಿ ಅದನ್ನು ಹೇಳಲಿಲ್ಲ ಅಂತ ಹೇಳಿದರೆ, ನಮಗೆ ಅಧಿಕೃತವಾದಂಥ ಮಾಹಿತಿ ಅಲ್ಲ ಅದು. ಜಾಲತಾಣದ ಮೂಲಕ ಬಂದದ್ದರಿಂದ ನಾನು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಂತ ಹೇಳಿದರೆ, ಆ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿದ್ದು ನಾವಲ್ಲ, ಶಾಸಕರೇ ನಡೆಸಿದ್ದು. ನಮ್ಮ ತಿಳುವಳಿಕೆ ಪ್ರಕಾರ ಹೇಗಿತ್ತು ಅಂತ ಹೇಳಿದರೆ, ಆ ಒಂದು ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ದೀಪ ಬೆಳಗಿಸ್ತಾರೆ. ಆ ದೀಪದಲ್ಲಿ 5 ಬತ್ತಿಗಳನ್ನು ಹಾಕ್ತಾರೆ. ಒಂದು ಬತ್ತಿಯನ್ನು ಯಾರೋ ಒಬ್ಬರು, ಅಂದರೆ ಅವರು ಹೇಳುವಂತಹ ವ್ಯಕ್ತಿ ಅದನ್ನು ಉರಿಸಿದ್ದಾರೆ ಹೊರತಾಗಿ ವೇದಿಕೆಯಲ್ಲೇ ಅವರು ಇರಲಿಲ್ಲ. ನಾವು ಬಾಕಿ ಜಾಲತಾಣದಲ್ಲಿ ನೋಡಿದ ಹಾಗೆ
ಅಧಿಕೃತವಾಗಿ ಫೋಟೋ ಕೊಟ್ಟಿದ್ದಾರೆ. ಫೋಟೋ ಕೊಟ್ಟಿದ್ದಾರೆ. ಅಧಿಕೃತವಾಗಿ ಅವರು ಉದ್ಘಾಟಿಸಿದ್ದು ಅಲ್ವೇ ಅಲ್ಲ. ಅಧಿಕೃತವಾಗಿ ಉದ್ಘಾಟಿಸಿದ್ದು ಅಂತ ನಾವು ಒಪ್ಪಿಕೊಳ್ಳಬೇಕಿದ್ರೆ ಶಾಸಕರು, ಅವರಲ್ಲ. ರಾಜಗೋಪುರದಲ್ಲೇ. ಅಲ್ಲಲ್ಲ, ಇದು ದೀಪ. ಹೌದೌದು, 11 ಗಂಟೆ ರಾತ್ರಿಗೆ ನೀವು ನೋಡ್ಬೋದು. ಇದರಲ್ಲಿ ಮಾಧ್ಯಮಗಳಲ್ಲಿ ಲೈವ್ ಬರ್ತಾ ಇತ್ತು. ಯಾರು ಲೈವ್ ಹಾಕಿದ್ದಾರೆ, ಯಾವ ಟಿ ವಿಯವರು ಇದಂತ ಗೊತ್ತಿಲ್ಲ. ಸುಮಾರು 11:30 ಗಂಟೆ ರಾತ್ರಿಗೆ ಆ ಕಾರ್ಯಕ್ರಮ ನಡೆದದ್ದು. ಹೌದೌದು, ರಾಜಗೋಪುರ. ಹೌದು, ಇಲ್ಲ, ಮತ್ತೊಂದದಲ್ಲಿ ಹಾಕಿದ್ದಾರೆ. ಯಾಕೆಂತ ಹೇಳಿದ್ರೆ ಅನ್ನಛತ್ರ ಮತ್ತು ಯಾವುದು ಸಭಾಭವನದ ಉದ್ಘಾಟನೆ ಮಾಡಿದ್ದಾರೆ ಅಂತೇಳಿ. ಆ್ಯಕ್ಚುಯಲ್ ಉದ್ಘಾಟನೆ ಮಾಡಲಿಕ್ಕೆ ಅಲ್ಲಿ ಬಿಲ್ಡಿಂಗೇ ಇಲ್ಲ. ಅನ್ನಛತ್ರ ಮತ್ತು ಸಭಾಭವನದ ಉದ್ಘಾಟನೆ ಅಲ್ಲ, ಆದರೆ ಶಿಲಾನ್ಯಾಸಕ್ಕಾಗಿ ನಾವು ಇವರನ್ನು ಮಂತ್ರಿಗಳನ್ನು ಸಚಿವರನ್ನು ಕರೆಸಿದ್ದು. ಉದ್ಘಾಟನೆಗಲ್ಲ. ಉದ್ಘಾಟನೆ ಆಗಲಿಕ್ಕೆ ಅಲ್ಲಿ ಬಿಲ್ಡಿಂಗ್ ಇಲ್ಲ. ಅಲ್ಲಿರುವಂಥದ್ದು ರಾಜಗೋಪುರ ಮಾತ್ರ. ಹೇಳಿದೆ, ಆಮಂತ್ರಿಸಿದೆ. ಈಗ ಅದರ ಬಗ್ಗೆ ನಾವು ಸಚಿವರಲ್ಲಿ ಭೇಟಿಯಾದಾಗ, ಬೆಂಗಳೂರಲ್ಲಿ ಸಚಿವರನ್ನು ಭೇಟಿಯಾದಾಗ, ಅದು ಭೇಟಿಯಾಗಿ ಹೊರಗೆ ಬಂದು ನಾನು ನೇರವಾಗಿ ಶಾಸಕರಿಗೆ ಫೋನ್ ಮಾಡಿದೆ. ಶಾಸಕರನ್ನ 4 ಸಲ ಫೋನ್ ಮಾಡಿದರೆ ಫೋನ್ ಎತ್ತಲಿಲ್ಲ. ಆಮೇಲೆ ಮರು ದಿವಸ ನಾವು ಮೀಟಿಂಗನ್ನು ಕರೆದಿದ್ದೆವು. ಮೀಟಿಂಗ್ ಕಡೆ ಇವರು ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಹೇಳಿ ಶಾಸಕರದ್ದು ಗಮನಕ್ಕೆ ತನ್ನಿ ಅಂತ ಹೇಳಿದರು. ಅವರು ತಂದಿದ್ದಾರೆ. ಆಮೇಲೆ ನಂದು ಒಬ್ಬ ಫ್ರೆಂಡ್ ವಿದ್ಯಾನಂದ ಜೈನ್ ಇದ್ದಾರೆ, ಅವರು ಕೂಡ BJP ಅವರು. ಅವರ ಫೋನಲ್ಲಿ ಕೂಡ ಇವರಿಗೆ ಫೋನ್ ಮಾಡಿಸಿದೆ, ಅವರು ಫೋನ್ ಎತ್ತಲಿಲ್ಲ. ಆಮೇಲೆ ಕಾಗದ ಹಿಡ್ಕೊಂಡು ನಾನು ಖುದ್ದಾಗಿ ಶಾಸಕರ ಮನೆಗೆ ಹೋದೆ. ಕೊಟ್ಟಿದ್ದೇನೆ, ಪಂಚಾಯತ್ ಕಾರ್ಯಕ್ರಮ. ನಾನು ಪಂಚಾಯತಿನ ಅಧ್ಯಕ್ಷನಾಗಿ ದೇವಸ್ಥಾನದ ಎರಡೂ ಕೂಡ ಕಾಗದ ನಾವು 2-3 ಜನ ಹೋಗಿ ನಾವು ಅವ್ರ ಮನೆಗೆ ಹೋದೆವು. ನಾನು ಮನೆಗೆ ಹೋಗುವಾಗ ಅವರು ಮನೆಯಲ್ಲಿ ಇರಲಿಲ್ಲ. ಬೆಳಿಗ್ಗೆ ಬೇಗ ಹೋಗಿದ್ದಾರೆ. ಆದರೂ ಕೂಡ ಅಲ್ಲಿ ಮನೆಯಿಂದಲೇ ಅವರಿಗೆ ಫೋನ್ ಮಾಡಿದೆ, ಹೀಗೆ ಸರ್ ನೀವು ಬರಬೇಕು ಅಂತ. ಆಯಿತು, ನೋಡುವ, ಗೊಂದಲ ಮಾಡಿದ್ದೀರಿ. ಯಾವುದು ಗೊಂದಲ ಅಂತ ಹೇಳಿ, ನಾವು ಗೊಂದಲ ಮಾಡಲಿಲ್ಲ. ನಾವು ಸರ್ಕಾರದ ಏನು ಇದುಂಟು ಪ್ರೋಟೋಕಾಲ್ ಪ್ರಕಾರ ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಯಾರನ್ನು ನಿಮ್ಮನ್ನು ನಾವು ಬಿಡಲಿಲ್ಲ. ನೀವು ನಿಮ್ಮ ಅಧ್ಯಕ್ಷತೆಯಲ್ಲಿ ನೀವೇ ಬೇಕಾದರೆ ಅದನ್ನು ಉದ್ಘಾಟನೆ ಮಾಡಿ, ನಾನು ಸಚಿವರ ಹತ್ರ ಹೇಳ್ತೇನೆ, ನೀವೇ ಉದ್ಘಾಟನೆ ಮಾಡಿ, ನೀವು ಬರಬೇಕು ಅಂತ ಹೇಳಿದ್ದೇನೆ. ನಾವು ಕಾನೂನಿನ ಏನು ಇದರ ಬಗ್ಗೆ ಪ್ರೋಟೋಕಾಲ್ ಪ್ರಕಾರ ಅದನ್ನು ನಾವು ಮಾಡಿದ್ದೇವೆ. ಅವರ ಅಧ್ಯಕ್ಷತೆಯಲ್ಲಿ ಮಾಡೋದಂತ ನಾವು ತೀರ್ಮಾನ ಮಾಡಿ ವ್ಯವಸ್ಥಾಪನಾ ಸಮಿತಿಯಲ್ಲಿ ನಿರ್ಣಯ ಕೂಡ ನಾವು ಮಾಡಿದ್ದೇವೆ. ಹೌದು, ಅವರು ಅಂದರೆ ಹೇಳಿ ಅಲ್ಲಿ ನೋಡಿ, ಅಲ್ಲಿ ನಮಗೆ ನಮ್ಮ ಅಸಲು ನಾವು ಎದುರಿನ ಗದ್ದೆಯಲ್ಲಿ ನಾಟಕ ಮಾಡ್ತೇವೆ ಅಂತ ಅವ್ರ ಹತ್ರ ಕೇಳಿದಾರಂತೆ, ಮಾಡಿ ಅಂತ ಹೇಳಿದ್ದಾರೆ. ಭಟ್ರಿದ್ದೆ, ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರದ್ದೇ. ಆಮೇಲೆ ಅಲ್ಲಿ ಆಯ್ತು ಅಂತ ನಾಟಕ ಅಂತ ಹೇಳಿದರೆ, ಮತ್ತೆ ಅವರಿಗೆ ಗೊತ್ತಾಗಿದ್ದು ಪಾರ್ಟಿಯ ಇದು ಹಾಕಿ ನಾಟಕ ಮಾಡ್ತಾರಂತ ಅವ್ರಿಗೆ ಗೊತ್ತಿರಲಿಲ್ಲ. ಫ್ರಂಟ್ ಆಗಿ ಎಲ್ಲ ಬಚ್ಚುವಡೆ ಆದಮೇಲೆ ನನ್ನ ಹತ್ರ ಹೇಳಿದರು, ಹೀಗೆ ಮಾಡಿದ್ದಾರೆ ಮಾಡಲಿ ಬಿಡಿ ಅಂತ ನಾನು ಹೇಳಿದ್ದೇನೆ. ಆಮೇಲೆ ಅವರು ಸ್ಟೇಜಲ್ಲೇ ಭಾಷಣ ಮಾಡಿದ್ದವರು ಇದರ ಬಗ್ಗೆ. ಅವರು ಈ ನಮ್ಮ ದೇವಸ್ಥಾನದಲ್ಲಿ ಏನು ಭಾಷಣ ಮಾಡಲಿಲ್ಲ, ಏನಿಲ್ಲ. ದೇವಸ್ಥಾನಕ್ಕೆ ಬಂದರು, ಪ್ರಸಾದ ಕೊಟ್ಟರು, ಮತ್ತು ಅಲ್ಲಿ ದೀಪ ಹತ್ತಿಸಿದ್ರು, ಹೋದರು. 11 ಕಾಲಕ್ಕೆ ಹೌದು ಭಟ್ರಿದ್ರು. ಅವರನ್ನು ನಿಲ್ಲಿಸಿದೆ. ಹೇಳಿದೆ ಸಚಿವರು, ಇವರು ಶಾಸಕರು ಬರ್ತಾರೆ ಅಂತ ಸುದ್ದಿ ಉಂಟು, ನೀವು ದೇವಸ್ಥಾನವನ್ನು ಬೇಗ ಕ್ಲೋಸ್ ಮಾಡೋದು ಬೇಡ. ಮತ್ತು ನಾಟಕ ಇತ್ತಲ್ಲ, ಹಾಗೆ ತುಂಬ ಜನ ಇತ್ತು ನಾಟಕದಲ್ಲಿ. ನಾಟಕಕ್ಕೆ ಬಂದವರಿಗೆಲ್ಲ ಪ್ರಸಾದ ಕೊಡಬೇಕಲ್ಲ, ಅವರು ಬರ್ತಾರೆ, ಎಲ್ಲ ಭಕ್ತರೇ ಬಂದದ್ದು. ಅವರಿಗೆ ಪ್ರಸಾದ ಕೊಡುವುದಕ್ಕಾಗಿ ಸುಮಾರು ಮಧ್ಯರಾತ್ರಿವರೆಗೆ ಅವರು ನಿಂತರು. ವ್ಯವಸ್ಥಾಪನಾ ಸಮಿತಿಯವರು ಕಾರ್ಯಕ್ರಮಕ್ಕೆ ಬರಲಿಲ್ಲ. ಹೋಗಿ ಶಾಸಕರ ಭೇಟಿ ಕೇಳಿದ್ರು, ಏನು ಫೋನ್ ಮಾಡಿದ್ದಾರೆ. ಇಲ್ಲ, ನಾವು ಶಾಸಕರನ್ನು ಆಮಂತ್ರಿಸಿದ್ದೇವೆ, ಕಾರ್ಯಕ್ರಮಕ್ಕೆ ಆಮಂತ್ರಿಸಿದ್ದೇವೆ, 25ಕ್ಕೆ ಬರಬೇಕು, ಕಾಗದ ಕೊಟ್ಟಿದ್ದೇವೆ. ಅವರು ಫೋನ್ ಮಾಡಿ ಹೇಳಿದ್ದಾರೆ, ಇದು ಅಧ್ಯಕ್ಷರು. ಶಾಸಕರಂತ ನಾವು ಗೊಂದಲ ಮಾಡ್ತಾರೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಉದ್ದೇಶ ಏನು ಅಂತ ಹೇಳಿದ್ರೆ, ನಾಟಕ ಮಾಡುವಂಥ ಉದ್ದೇಶ ಮೇಯ್ನ್ ಆಗಿದ್ದದ್ದು. ನಾಟಕ ಮಾಡೋದಕ್ಕೆ ಯಾರ್ದು ಇದಿರಲಿಲ್ಲ. ಅದು ಅವರ ನಾಟಕಕ್ಕೆ ಸಂಬಂಧಪಟ್ಟವರು ನಾಟಕ ಮಾಡಿದ್ದಾರೆ. ಅದರ ನಡುವಿನಲ್ಲಿ ಶಾಸಕರು ಬಂದು ಅದನ್ನು ದೀಪ ಉರಿಸಿ ಉದ್ಘಾಟನೆ ಅಂತ ಹೇಳಿಕೊಂಡಿದ್ದಾರೆ. ಉದ್ಘಾಟನೆ ನಾವು ಮಾಡಿದ್ದೇವೆ, ದಲಿತನ ಮುಖಾಂತರ ಉದ್ಘಾಟನೆ ಮಾಡಿಸಿದ್ದೇವೆ ಅಂತ ಹೇಳುವ ಶಬ್ದವನ್ನು ಸಹ ಅಲ್ಲಿ ಉಪಯೋಗಿಸಿದ್ದಾರೆ. ಆದರೆ ನಮಗೆ ಯಾವುದೇ ಅಂತ ಅದು ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಅದು ಅಲ್ಲಬ್ಬ ನಮ್ಮ ಊರಿನ ಸುಂದರ್ ಅಂತ ಹುಡುಗ ಕೆಲಸಕ್ಕೆ ಹೋಗುವ ನಾವು ನೋಡಿ, ನಮ್ಮೊಟ್ಟಿಗೆ ಈಗ ಎಲ್ಲ ನಮ್ಮೊಟ್ಟಿಗಿದ್ದಾರೆ. ನಮ್ಮೊಟ್ಟಿಗೆ ಅಂದರೆ
ಅವರು ಯಾವುದೇ ನಮ್ಮಲ್ಲಿ ಜಾತಿ ಧರ್ಮ ಭೇದ ಯಾವುದೂ ಇಲ್ಲ, ನಾವೆಲ್ಲ ಒಟ್ಟಿಗಾಗಿ ನಾವು ಕೆಲಸ ಮಾಡುವವರು. ಅದರಲ್ಲಿ ನಮ್ಮ ಆ ಯಾವ ಜಾತಿ ಗುರುತಿಸುವಿಕೆಯಲ್ಲಿ ಸಮೇತ ಇಲ್ಲ. ಯಾವುದು ಆ ದಲಿತ ಅಂತ ಹೇಳೋ ಒಂದು ಗುರುತು ಯಾವುದು ಅದು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸರ್. ಅದು ಅವರದ್ದು ಏನೋ ನಾವು ಮಾಡುವಂಥ ಕೆಲಸ ಅವರಿಗೆ ಏನಾದರೂ ಅದಕ್ಕೆ ಕೆಟ್ಟ ಹೆಸರು ತರಬೇಕಂತ ಅಸಮಾಧಾನ ಏನಾದರೂ ಇರ್ಲಿಕ್ಕೂ ಸಾಕು, ಯಾಕೆಂತ ಹೇಳಲಿಕ್ಕೆ ಆಗುದಿಲ್ಲ, ಅದರ ಉದ್ದೇಶ ಏನು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ಭಟ್ರು ಹೇಳಿದಾಗೆ ನಾವು ಸಚಿವರ ನಮ್ಮ ಕೇಳದಪೇಟೆ ಒಳಗೆ ರಸ್ತೆ ಸರಿ ಇಲ್ಲ, ಮತ್ತು ಪಟ್ಟದಕಲ್ಲು ರಸ್ತೆ ಕೂಡ ಸರಿ ಇಲ್ಲ. ನಾವೊಂದು ಶಾಸಕ ನಮ್ಮ ಪಂಚಾಯತ ಕಾರ್ಯಕ್ರಮ, ಪಂಚಾಯತ್ ಅಧ್ಯಕ್ಷ ನೆಲೆಯಲ್ಲಿ ನಾನು ಮಾತಾಡೋದಾದರೆ ಪಂಚಾಯತ ಕಾರ್ಯಕ್ರಮ ಇತ್ತು. ಪಂಚಾಯತ ಕಾರ್ಯಕ್ರಮದ ಎಂತೂ ಬರ್ತಾರೆ, ಅದರೊಟ್ಟಿಗೆ ಇದನ್ನೆಲ್ಲ ಮಾಡಿಸಿಕೊಂಡು ಹೋಗುವ. ನಮ್ಮ ಗ್ರಾಮದ ಅಭಿವೃದ್ಧಿಗೆ ಕೂಡ ಇದೊಂದು ಆಗ್ತದೆ. ಉದ್ದೇಶ ಬರುವ ವರ್ಷ ಬ್ರಹ್ಮಕಲಶ ಉಂಟು, ಅದರಲ್ಲಿ ನಮಗೆ ಹಾಲ್ ಆಗಬೇಕು, ಅನ್ನಛತ್ರದ ಇದಾಗಬೇಕು, ಒಂದು ವ್ಯವಸ್ಥೆ ಆಗಬೇಕಂತ ದೃಷ್ಟಿಯಿಂದ ನಾವು ಕರೆದಿದ್ದೇವೆ ಹೊರತು ಯಾರನ್ನು ಅದನ್ನು ಸಂದು ಮಾಡಲಿಕ್ಕೆ ಇದು ಮಾಡಲಿಕ್ಕೆ ಅಲ್ಲ. ನಾಟಕ ಮಾಡಿದ ಗ್ರೂಪಲ್ಲಿ ಆ ಬಣದಲ್ಲಿ ಆ ಪಕ್ಷದಲ್ಲಿ ವ್ಯವಸ್ಥಾಪಕ ಸಮಿತಿ ಸದಸ್ಯ ಅಧ್ಯಕ್ಷ ಇಲ್ಲ, ಇಲ್ಲಿ ಯಾರು ಹೋಗಲಿಲ್ಲ, ಯಾರು ಭಾಗವಹಿಸಲಿಲ್ಲ. ನಮಗೆ ಇಲ್ಲ, ನಮಗೆ ಆ ಒಂದು ಮಾಹಿತಿ ಸಮೇತ ಇಲ್ಲ. ನಾವು ಬ್ಯಾನರ್ನಿಂದಾಗಿ ಊರಿನಲ್ಲಿ ಹಾಕಿದ ಬ್ಯಾನರ್ಗಳಿಂದಾಗಿ ನಾಟಕ ನಡೀತದೆ ಅಂತ ಗೊತ್ತಿಲ್ಲ. ವ್ಯವಸ್ಥಾಪನಾ ಸಮಿತಿಗೆ ಅರ್ಜಿ ಆಹ್ವಾನ ಮಾಡುವಾಗ ಅವರು ಕೂಡ ಹಾಕಿದ್ದಾರೆ. ಇಲ್ಲ ಇಲ್ಲ ಸರ್ವಾನುಮತದ ನಿರ್ಣಯದಲ್ಲಿ ಆದದ್ದು ಅಂಥದ್ದೇನಿಲ್ಲ. ಕಾರಣ ಕಾರಣ ಹುಡುಕುವಾಗ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಹೌದೌದು ಯಾರು ಅಂತ ಹೇಳಿ ಯಾರು ಸರ್ ಅಲ್ಲ, ಯಾರು ಅಂತ ಹೇಳಿ ಅವರು ವ್ಯವಸ್ಥಾಪನಾ ಸಮಿತಿ ಯಾರು ಅಂತ ಹೇಳಿ. ಅಧ್ಯಕ್ಷರು ಕೂಡ ಪ್ರಸಾದ ದೇವಸ್ಥಾನದ ಒಳಗೆ ಪ್ರಸಾದ ಕೊಟ್ಟಿದ್ದಾರೆ. ಅವರು ಪ್ರಧಾನ ಅರ್ಚಕರ ನೆಲೆಯಲ್ಲಿ ಕೊಟ್ಟಿದ್ದಾರೆ, ಶಾಸಕರಿಗೆ ಪ್ರಧಾನ ಅರ್ಚಕರ ನೆಲೆಯಲ್ಲಿ ಕೊಟ್ಟಿದ್ದಾರೆ. ಅವರು ಯಾವುದೇ ಪಾರ್ಟಿ ಅಥವಾ ಇದ್ರ ನೆಲೆಯಲ್ಲಿಯೂ ಅಲ್ಲ. ಅವರಲ್ಲಿ ಯಾವತ್ತು ನಿಂತದ್ದು ಯಾಕೆ ಅಂತ ಹೇಳಿದರೆ 12 ಗಂಟೆ ರಾತ್ರಿವರೆಗೆ ತುಂಬ ಜನ ಬರ್ತಾ ಇತ್ತು. ಅವರು 7 ಗಂಟೆಗೆ ಅಂತ ಹೇಳಿದರು, ಕಾರ್ಯಕ್ರಮ ಸ್ಟಾರ್ಟ್ ಮಾಡಿಲ್ಲ, 12 ಗಂಟೆ ರಾತ್ರಿಗೆ ಸ್ಟಾರ್ಟ್ ಮಾಡಿದ್ದು ಕಾರ್ಯಕ್ರಮ ಉದ್ಘಾಟನೆ ಆದಮೇಲೆ. ಆದ ಕಾರಣ ಏನಾಯಿತು ಅಂತ ಹೇಳಿದರೆ ಅವರಿಗೆ ಅನಿವಾರ್ಯವಾಗಿ ಪ್ರಸಾದ ಕೊಡಲಿಕ್ಕೆ ನಿಲ್ಲಬೇಕಾಯಿತು. ಇಲ್ಲದಿದ್ದರೆ ಅವರು ಆ ಒಂದು ಇದರಲ್ಲಿ ಅಲ್ಲ. ಮತ್ತು ಶಾಸಕರು ಬರುವಾಗ ಒಂದು ಗೌರವವನ್ನು ಸೂಚಿಸಬೇಕು ಅಂತ ಹೇಳುವ ನೆಲೆಯಲ್ಲಿ ಅವರು ಪ್ರಸಾದ ಕೊಟ್ಟಿದ್ದಾರೆ ಹೊರತಾಗಿ ಬಾಕಿ ಯಾವುದೇ ಒಂದು ಪಕ್ಷ ಆಗಲಿ ಇದಾಗಲಿ ಅಂತ ಹೇಳುವಂಥ ನೆಲೆಯಲ್ಲಿ ಅವರು ವರ್ತಿಸಿದ್ದಲ್ಲ. ಅವರಿಗೆ ಆರೋಗ್ಯವು ಸರಿ ಇಲ್ಲ. ಮತ್ತು ಅವ್ರಿಗೆ ಏನು ಅಂತ ಹೇಳಿದರೆ ಮೇಯ್ನ್ ಅವರು ಊರಿನ ಶರಣರು. ಇವತ್ತೇನು ಆಶ್ಲೇಷ ಬಲಿಯಲ್ಲಿ ತುಂಬ ಅವರಿಗೆ ಅವರನ್ನು ಮಾಡಿದ್ದು ನಾವು ಸಡನ್ ಆಗಿ ಇದು ನಿರ್ಣಯ ಮಾಡಿದ್ದು. ಮತ್ತು ಅವರಿಗೆ ತುಂಬ ಆರೋಗ್ಯದ ಸಮಸ್ಯೆ ಉಂಟು, ಅವರಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಒಂದು ಸೈಡ್ ಇದಾಗಿದೆ, ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿ. ಹೇಳಿದೆ ಅಲ್ಲ, ಈಗ ನಾವು ಮಾತಾಡಿಯೇ ಬಂದದ್ದು. ಅವರು ಅರ್ಜೆಂಟ್ ಹೋಗಲೇಬೇಕು ಅಂತ ಹೇಳಿದರು. ಅಂದರೆ ಅವರಿಗೆ ಅಷ್ಟು ಒತ್ತಡ ಉಂಟಲ್ಲಿ ಆ ಊರಿನಲ್ಲಿ, ಅವರಿಗೊಂದು ಒತ್ತಡ ಉಂಟು. ಒಂದು ಯಾವುದೇ ಒಂದು ಮನೆಯಲ್ಲಿ ಒಂದು ಕಾರ್ಯಕ್ರಮ, ಶುಭ ಕಾರ್ಯಕ್ರಮ ಆಗೋದಾದರೆ ಅವರ ಮೂಲಕವೇ ಮಾಡಿಸಬೇಕು. ಅವರು ಇಲ್ಲ ಅಂತಾದರೆ ಅವರಿಗೆ ನೋಡಿ ಇಡೀ ವರ್ಷದ ಒಂದು ಕಾರ್ಯಕ್ರಮವನ್ನು ಅವರು ಒಂದು ದಿವಸದಲ್ಲಿ ಇದು ಮಾಡಲಿಕ್ಕೆ ಆಗೋದಿಲ್ಲ, ಅಲ್ಲಗಳಿಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಅವರು ಇವತ್ತು ಪ್ರಮುಖವಾಗಿ ಊರಿಂದು ನೇಮೋತ್ಸವ ನಡೀತೇವೆ, ಅಲ್ಲಿ ನೇಮೋತ್ಸವ ಆಗ್ತಾ ಉಂಟು. ಅವರು ಹೋಗಲೇಬೇಕು. ಅಲ್ಲಿ ಅವರು ಪ್ರಸಾದ ಕೊಟ್ಟೇ ಬಂದದ್ದು, ಅವರು ಪ್ರಸಾದ ಎಲ್ಲ ತೆಕ್ಕೊಂಡೇ ಬಂದದ್ದು. ಬೇರೆ ಯಾವ ಉದ್ದೇಶ ನಮಗೆ ಗೊತ್ತು, ನಾವು ಯಾರು ಇರಲಿಲ್ಲ ಅದೇ ಘಟನೆ. ಹೌದು, ಅವ್ರ ದೇವಸ್ಥಾನದ ಒಳಗೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಉದ್ಘಾಟನೆ ದೇವಸ್ಥಾನ ಮೇಲೆ, ನೀವು ದೇವಸ್ಥಾನ ನೋಡಿದಿರೇನ, ಅದು ಸ್ವಲ್ಪ ಮೇಲೆ. ಇದು ಕಾರ್ಯಕ್ರಮ ಎಲ್ಲ ನಡೆದದ್ದು ಇದು ಸಭಾ ವೇದಿಕೆ ಕೆಳಗೆ, ಮೇಲೆ ವೇದಿಕೆ ಯಾವುದೂ ಇರಲಿಲ್ಲ. ದೇವಸ್ಥಾನದಲ್ಲಿ ವೇದಿಕೆ ಯಾವುದೂ ಇರಲಿಲ್ಲ. ನಾವು ಅದರ ಮರುದಿವಸ ಬಂದು ನಾವು ಹೀಗೆ ದೇವಸ್ಥಾನಕ್ಕೆ ಬಂದು ನೋಡುವಾಗ ಒಂದು ದೀಪ ಉರಿಸಿಕೊಂಡಿದ್ದದ್ದು ದೀಪಸ್ತಂಭ ಅಲ್ಲೇ ಇತ್ತು. ಅದು ಹೊರತಾಗಿ ಬೇರೇನೂ ನಮಗೆ ಉದ್ಘಾಟನೆ ನಡೆದಿದೆ ಅಂತ ಹೇಳುವ ಬಗ್ಗೆ ಮಾಹಿತಿ ಇಲ್ಲ. ನಾಟಕ ವೇದಿಕೆಯಲ್ಲಿ ನೋಡಿ, ನಾನು ಹೇಳುವುದಾದರೆ ನಾವು ಇಷ್ಟರವರೆಗೆ ಆಗಲೇ ಭಟ್ರು ಹೇಳಿದರು, ನಮ್ಮಲ್ಲಿ ಹೋದ ಆ ಅವಧಿಯಿಂದ ಮಾತ್ರ ನಾವು BJP ಕಾಂಗ್ರೆಸ್ ಅಂತ ಆದದ್ದು ಹೊರತು ಅವರಿರುವಾಗ ನಾವಿರುವಾಗ, ಅದರ ಮೊದಲು ನಾವು ಎಲ್ಲ ಪಕ್ಷದವರು ಸೇರಿ BJP ಅವರು ಕಾಂಗ್ರೆಸ್ ಒಟ್ಟಿಗೆ ಇಷ್ಟರವರೆಗೆ ನಾವು ಸಮಿತಿಯವರು ಯಾವ ಸರ್ಕಾರ ಬರಲಿ ನಮ್ಮ ಲೀಡರನ್ನು ಒಪ್ಪಿಸಿ ನಾವು ಒಟ್ಟಿಗೆ ಮಾಡ್ತಿದ್ದೆವು. ಹೋದ ವರ್ಷ ಅವರು ನಮ್ಮನ್ನು ಯಾರನ್ನು ತಗೊಳ್ಳಿಲ್ಲ, ಈ ವರ್ಷ ನಾವು ಅವರನ್ನೆಲ್ಲ ಬಿಟ್ಟಿದ್ದೇವೆ. ಆದರೂ ಕೂಡ ಶಂಕರ್ ಭಟ್ರನವರು ಅವರ ಟೀಮಲ್ಲಿದ್ದರು, ನಮ್ಮ ಟೀಮಲ್ಲಿ ಕೂಡ ಯಾರು ಒಟ್ಟಿಗಾಗಿ ನಾವು ಕೆಲಸ ಮಾಡ್ತಿದ್ವಿ. ನೋಡಿ, ನಾವು ಗ್ರೆನೇಟನ್ನೆಲ್ಲ ಮಾಡಿದ್ದೇವೆ. ನಾವು ಇದರಲ್ಲಿ ಪ್ರೋಟೋಕಾಲ್ ಪ್ರಕಾರ ಯಾರಿಗೆ ಯಾವ ಇದು ಕೂಡ ಅದನ್ನು ವ್ಯವಸ್ಥಿತ ರೀತಿಯಾಗಿ ನಾವು ಮಾಡಿದ್ದೇವೆ. ಅವರು ನೋಡಿ ಈ ರೀತಿ ಗ್ರೆನೇಟ್ ಹಾಕಿದ್ರು. ಹಿಂದೂ ಧಾರ್ಮಿಕ ಸಂಸ್ಥೆಯ ಧರ್ಮೋದಯ ದತ್ತಿ ಇಲಾಖೆ 22 ಸಾಲಿನ
ಏಕಶೇಷ ಅಡಿ 2250 ಸಾಮಾನ್ಯ ಕಾಮಗಾರಿ ಅಭಿವೃದ್ಧಿ ಅನುದಾನದಿಂದ ಪಂಚಲಿಂಗ ಕೆಲಗಾಷ್ಟಕ್ಕೆ 25 ಲಕ್ಷ ರೂಪಾಯಿ ಅನುದಾನವನ್ನು ಮಂಜೂರಾತಿ ಗ್ರಾನೈಟ್ ಹಾಕಿದ್ದಾರೆ. ಉದ್ಘಾಟನೆ ಯಾವುದಿಲ್ಲ, ಯಾವುದು ಇನ್ವಿಟೇಷನ್ ಇಲ್ಲ, ಯಾವುದೇ ಇದಿಲ್ಲ ಅಲ್ಲಿ. ಮತ್ತೆ ನಮಗೆ ಅಂದರೆ ನಾನು ರಾಮಲಿಂಗಾರೆಡ್ಡಿ ಅವರ ಅನುಮತಿ ಇಲ್ಲ ಇದೆ. ಯಾಕೆ ದೇವಸ್ಥಾನದಲ್ಲಿ ಅದಕ್ಕೆ ಯಾಕೆ ಅದನ್ನೆಲ್ಲ ಇದು ಮಾಡೋದು ಬೇಡ? ಶಾಸಕರು ಮಾಡಿದ ತಪ್ಪೇ, ನಿಮ್ಮ ಮುಖ್ಯಮಂತ್ರಿ ಮಾಡಿದ ತಪ್ಪೇ, ಯಾರು ಮಾಡಿದ ತಪ್ಪೇ ಕಾನೂನು ಬಾಹಿರ. ಯಾಕೆ ನೀವು ಕ್ರಮ ತಗೊಳ್ಳಿಲ್ಲ? ಯಾಕೆ ನೀವು ದೂರುಗೊಳ್ಳಿಲ್ಲ? ನಿಮಗೆ ಅದು ಟ್ರೆಸ್ಪಾಸ್ ಆಯಿತು, ಅದರಿಂದ ಪ್ರವೇಶ ಆಯಿತು ಅವರು. ಮತ್ತು ಇದು ನಿಮ್ಮ ದೇವಸ್ಥಾನದ ಬಿಲ್ಡಿಂಗಲ್ಲಿ ಇದನ್ನು ಹಾಕುವಂಥದ್ದು ಕಾನೂನು ಬಾಹಿರ. ಯಾಕೆ ನೀವು ಕ್ರಮ ತಗೊಳ್ಳಿಲ್ಲ? ಅದರಲ್ಲಿ ನಮಗೆ ಅದರಲ್ಲಿ ಆಕ್ಷೇಪಾರ್ಹವಾದದ್ದು ಕಾಣಲಿಲ್ಲ. ಅಂದರೆ ಸ್ಯಾಂಕ್ಷನ್ ಆದದ್ದು ಶಾಸಕರ ಇದು ಮುತುವರ್ಜಿಯಿಂದ, ಹೌದು, ಅದನ್ನು ನಾವು ಒಪ್ಪಿಕೊಳ್ತೇವೆ. ಹೌದು, ನೀವು ಹೇಳಿದ್ದು ಸರಿ. ಅದನ್ನು ನಾವು ಅಧಿಕೃತವಾದ ಉದ್ಘಾಟನೆ ನಾವು ಕಾಶಿಪಟ್ಟಣ ಗ್ರಾಮ ಪಂಚಾಯಿತಿಯಲ್ಲಿ ಸಚಿವರು ಬಂದು ಪ್ರಥಮವಾಗಿ ಅಲ್ಲಿ ಕಾರ್ಯಕ್ರಮಗಳನ್ನು ಲೋಕಾರ್ಪಣೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ಈ ಕಾಮಗಾರಿಯನ್ನು ಮತ್ತು ನಮಗೆ ವಿಶೇಷ 1 ಕೋಟಿ ರೂಪಾಯಿ ವೆಚ್ಚದ ಭೋಜನ ಶಾಲೆ ಮತ್ತು ಸಭಾಭವನ ಅದಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ಸಚಿವರು ಮಾಡಿದ್ದಾರೆ. ಈಗಾಗಲೇ ಮೊನ್ನೆ ನಾವು ರಾಮಲಿಂಗಾರೆಡ್ಡಿ ಅವರು 10 ಲಕ್ಷ ರೂಪಾಯಿ ಇದಕ್ಕೆ ಈ ಕಾಮಗಾರಿಗೆ ಈಗ ರಾಜಗೋಪುರಕ್ಕೆ ಕಡಿಮೆ ಅದಕ್ಕೆ 10 ಲಕ್ಷ ರೂಪಾಯಿ ಬರೆದಿದ್ದಾರೆ. ಅದನ್ನು ಕೂಡ ಸಚಿವರು ಭಾಷಣದಲ್ಲಿ ಹೇಳಿದರು, ನಾನು ಅದನ್ನು ನಿಮಗೆ ಕೊಡಿಸುವಂಥ ವ್ಯವಸ್ಥೆ ಮಾಡ್ತೇನೆ ಅಂತ. ಮತ್ತು ಇದಕ್ಕೆ ನಮಗೆ ಆ ಅನ್ನದಾನದ ಇದಕ್ಕೆ ಅನ್ನಛತ್ರಕ್ಕೆ ಅದಕ್ಕೆ ಈಗ 1 ಕೋಟಿ ರೂಪಾಯಿ ನಾವು ಒಂದು ಪ್ಲ್ಯಾನನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಕೂಡ ಸಚಿವರ ಹತ್ರ ಮಾತಾಡಿ 25 ಲಕ್ಷ ಈ ಸಲ ನಾವು ಕೊಡ್ತೇವೆ. ಬರುವ ವರ್ಷ ನಿಮಗೆ ಇದರ ಬ್ರಹ್ಮಕಲಶ ಒಳಗೆ ಅದನ್ನು ಮುಗಿಸಬೇಕಂತ ಕೂಡ ಮುಗಿಸುವಾಗೆ ನಾನು ಸರ್ಕಾರದಿಂದ ಎಷ್ಟು ಕೊಡಿಸಲಿಕ್ಕೆ ಪ್ರಯತ್ನ ಪಡ್ತೇನೆ, ಉಳಿದದ್ದು ನಿಮಗೆ ಬೇರೆ ದಾನಿಗಳ ಮುಖಾಂತರ ಕೂಡ ಸಹಕಾರ ಮಾಡ್ತೇನೆ ಅಂತ ಅವರು ಸ್ಪೀಚಲ್ಲಿ ಕೂಡ ಹೇಳಿದರು. ನಾವು ಕಾಶಿಪಟ್ಟಣದ ಅಭಿವೃದ್ಧಿಯ ಇದು ಶಂಕುಸ್ಥಾಪನೆ ಲೋಕಾರ್ಪಣೆ ಕಾರ್ಯಕ್ರಮದ ಒಟ್ಟಿಗೆ ಇದನ್ನು ಕೂಡ ನಾವು ಮಾಡಿದ್ದು. ಇದು ಅಧಿಕೃತವಾಗಿ ನಾವು ಮಾಡಿದ್ದು. ಇಲಾಖೆಗೆ ಎಂಡೋಮೆಂಟಿಗೆ ತಿಳಿಸಿದ್ದೇವೆ ಮತ್ತು ಎಲ್ಲ ಇಲಾಖೆಗೆ ತಿಳಿಸಿ ನಾವು ಮಾಡಿದ್ದಂಥ ಕಾರ್ಯಕ್ರಮ. ಹೌದು, ಇದು ನೋಡಿ ಅವ್ರದ್ದು ಇದೆ ಅನುದಾನ ಮಾತ್ರ ಇರುವಂಥದ್ದು, ಉದ್ಘಾಟನೆ ಇಲ್ಲ ಅವ್ರದ್ದು. ನಮಗೆ ಅದನ್ನು ಆಕ್ಷೇಪಾರ್ಹವಾಗಿ ತೆಗೆದುಹಾಕಬೇಕಂದ್ರೆ ಅಲ್ಲಿ ಉದ್ಘಾಟನೆ ಅಂತ ಹೇಳುವಂಥ ಶಬ್ದವೇ ಇಲ್ಲ. ಅದರಲ್ಲಿ ಇರುವಂಥದ್ದು ಅನುದಾನ ಕೊಟ್ಟಿದ್ದಾರೆ, ಸರಿ, ಅದನ್ನು ನಾವು ಹಾಕ್ತಿದ್ದೆವು. ಈಗ ಈ ಉದ್ಘಾಟನೆ ಇದರಿಂದ ಕೆಳಗೆ ನಾವು ಖಂಡಿತ ಅದನ್ನು ಹಾಕ್ತಿದ್ದೆವು. ಶಾಸಕರ ಅನುದಾನದಿಂದ ನಾವು ಮೊದಲು ಮಾಡಿದ ಇದಕ್ಕೂ ಹಾಕಿದ್ದೇವೆ. ಯಾರ ಅನುದಾನದಿಂದ ಈ ಬಿಲ್ಡಿಂಗ್ ಆಗಿದೆ, ಯಾರ ಅನುದಾನದಿಂದ ಈ ಕಾಮಗಾರಿ ಆಗಿದೆ ಅಂತ ಹೇಳುವಂಥದ್ದನ್ನು ನಾವು ಸ್ಪಷ್ಟವಾಗಿ ಹಾಕ್ತೇವೆ. ಇಲ್ಲದಿದ್ದರೆ ನಮಗೆ ದುಡ್ಡು ಸ್ಯಾಂಕ್ಷನೂ ಆಗುವುದಿಲ್ಲ. ಇಲ್ಲ ನೋಡಿ, ನಾವು ಅದು ನಾವು ಹೇಳುವಾಗಿಲ್ಲ. ಈಗ ನಾವು ಗೌರವ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಮೊನ್ನೆ ಸಚಿವರಿಗೆ ನಾವು ಅಲ್ಲಿ ಸನ್ಮಾನ ಮಾಡಿ ಗೌರವಿಸಿದ್ದೇವೆ. ಹರೀಶ್ ಪೂಂಜಾರಿಗೂ ನಾವು ತಯಾರು ಮಾಡಿಟ್ಟಿದ್ದೇವೆ. ಎಲ್ಲ ಸನ್ಮಾನಕ್ಕೆ ಬೇಕು ಅಂತ ವ್ಯವಸ್ಥೆ ಮಾಡಿದ್ದೇವೆ. ಮಂಜುನಾಥ್ ಭಂಡಾರಿ ಅವರಿಗೂ ಮತ್ತು ಇವರಿಗೂ ಎಲ್ಲ ನಾವು ರೆಡಿ ಮಾಡಿ, ಯಾರಿಗೂ ನಾವು ನನ್ನ 22ನೇ ವರ್ಷದ 27 ವರ್ಷ ರಾಜಕೀಯದಲ್ಲಿ ನಾನು ನಮ್ಮ ಗ್ರಾಮದಲ್ಲಿ ನಾನು ಯಾವೇ ಪಕ್ಷದ ಇರಲಿ ಅದನ್ನು ಪಕ್ಷವನ್ನು ಹಚ್ಚಿಕೊಂಡು ನಾವು ಮಾಡೋದಿಲ್ಲ. ನಾವು ನಮ್ಮ ಜನಪ್ರತಿನಿಧಿಗಳಿಗೆ ಏನು ಗೌರವ ಕೊಡಬೇಕು ಅದನ್ನು ಗೌರವ ಕೊಟ್ಟೇ ನಾವು ಮಾಡೋದು, ಅವ್ರಿಗೆ ಏನು ಇದು ಮಾಡೋದಿಲ್ಲ. ನಾವು ಆರಂಭದಲ್ಲಿ 25 ಲಕ್ಷದ ಕಾಮಗಾರಿ ತೆಗೆದುಕೊಳ್ಳಲಿಕ್ಕೆ ಯಾರು ಇರಲಿಲ್ಲ, ಯಾರು ಬರಲಿಲ್ಲ, ಮತ್ತು ನೀವು ಮುಖ್ಯಮಂತ್ರಿ ಅದಿಲ್ಲ ಅಲ್ಲ. 25 ಲಕ್ಷ ರೂಪಾಯಿ ಶಾಸಕರು ಹಣ ಇಟ್ಟಿದ್ದಾರೆ. ಆ ರಾಜಗೋಪುರ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಅಷ್ಟು ಹಣ ಬರುವುದಿಲ್ಲ, ಅದಕ್ಕೆ ಕೆಲಸ ಮಾಡಲಿಕ್ಕೆ ಯಾರು ಮುಂದೆ ಸಾಕಾಗುವುದಿಲ್ಲ ಅಂತ ಹಾಗಾಗಿ ಕಾಂಟ್ರಾಕ್ಟ್ ತಗೊಳ್ಳೋರು ಅದನ್ನು ಇದು ಮಾಡಿಕೊಂಡ್ರು. ಅಂದರೆ ನಮಗೆ ಬೇಗ ಮುಗಿಸಿಕೊಡ್ಲಿಲ್ಲ. ಅದರ ನಂತರ ನಾವು ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರೇ ಕಡಿಮೆ ಆದರೆ ನಾವು ಕೊಡ್ತೇವೆ, ನೀವು ಮಾಡಿ ಅಂತ ಹೇಳಿ ಬೇರೆಯವರ ಮೂಲಕ ಅದನ್ನು ಮಾಡಿಸಿದ್ದು. ಅದು ಟೆಂಡರ್ ಅಲ್ಲ, ಅದು ನಿರ್ಮಿತಿ ಮೂಲಕ ಬರುವಂಥದ್ದು. ಅದು ಟೆಂಡರ್ ಆಗಬೇಕಿತ್ತು, ಆದರೆ ಅದು ಟೆಂಡರಿಗೆ ಯಾರು ಒಪ್ಪಿಕೊಳ್ಳದ ಕಾರಣ ಅಧ್ಯಕ್ಷರೇ ವಹಿಸಿಕೊಂಡು ಮಾಡಿದ್ದು ಅಷ್ಟೇ. ಅದರಲ್ಲಿ ಬೇರೆ ಇದಿಲ್ಲ. ಸುಮಾರು 35 ಲಕ್ಷ ಬೇಕಾಗ್ಬೋದು ಅಂತ ಹೇಳೋ ಅಂದಾಜಿನಲ್ಲಿ ನಮಗೆ ಬರುವಂಥದ್ದು 25 ಲಕ್ಷ. ಅದರಲ್ಲಿ ಎಷ್ಟು ಕಟ್ಟಾಗ್ತದೆ ಟ್ಯಾಕ್ಸ್ ಅಂತ ನಿಮಗೆ ಗೊತ್ತಿದೆ. ಅದರಲ್ಲಿ ಕಾಂಟ್ರಾಕ್ಟ್ ಪೂರೈಸೋದಿಲ್ಲ ಅಂತ ಹೇಳಿ ಕೈ ಬಿಟ್ಟಿದ್ದರು. ಅದನ್ನು ನಾವು ನಮ್ಮ ಅಧ್ಯಕ್ಷರೇ ಮುತುವರ್ಜಿ ವಹಿಸಿ ಮಾಡಿದ್ದು ಅಂತ ಹೇಳಿದೆ ನಾನು. ಅದು ನಾವು ಕೇಳಿ ಅವ್ರ ಹತ್ರ ಕೇಳಿ ಏನಾದರೂ ಉಂಟಾ ಹೇಗೆ ಅಂತ ಕೇಳಿ. ನಾವೇನು ಹೇಳೋದು, ನಾವು ಹೇಳೋದಿಲ್ಲ. ಅದನ್ನು ದಲಿತರಿಗಂತ ಅಲ್ಲಿ ಅಸ್ಪೃಶ್ಯತೆ ಇಲ್ಲ.
ಎಲ್ಲರೂ ಸಮಾನತೆಯಲ್ಲಿ ನಾವು ಇದ್ದೇವೆ. ನಾವು ದಲಿತ ಅಂತ ಮೊದಲು ಮಾಡಿದೆ ಅವರು. ಯಾಕೆಂದರೆ ಅದು ಉದ್ಘಾಟನದಲ್ಲಿ ನಮಗೆ ಗೊತ್ತಿಲ್ಲ, ಯಾರಿಗೂ ತಿಳಿಸಿ ದಲಿತ ಅಂತ ಅವರು ಇದರಲ್ಲಿ ಮಾಡಿದಾಗ ನಮಗೆ ಗೊತ್ತು ದಲಿತ ಮಾಡಿದ ಅಂತ ಅಂದು. ಆದರೆ ಅವರು ದಲಿತ ಅಂತ ಉದ್ಘಾಟನೆ ಮಾಡಿದ ಮೇಲೆ ವೇದಿಕೆಯಲ್ಲಿ ಕೂರಿಸಬೇಕಿತ್ತಲ್ಲಿ. ಸಭಾ ಕಾರ್ಯಕ್ರಮ ಮಾಡಿದ್ದಾರೆ, ಅದರಲ್ಲಿ ವೇದಿಕೆಯಲ್ಲಿ ದಲಿತನ ಕೂರಿಸಲಿಲ್ಲ. ಮತ್ತು ಯಾಕೆ ದಲಿತ ಉದ್ಘಾಟನೆ ಮಾತ್ರ ಯಾಕೆ ಮಾಡಿದ್ದು? ನಮ್ಮದು ಪ್ರಶ್ನೆ ಅಂದರೆ ದಲಿತನ ವೇದಿಕೆಯಲ್ಲಿ ಕೂರಿಸಬೇಕು. ಅಸ್ಪೃಶ್ಯ ಇಲ್ಲ ಅಂದರೆ ದಲಿತನ ಅವ್ರ ಜೊತೆ ಕೂರಿಸಬೇಕು, ಮಾತಾಡಿಸ್ಬೇಕಿತ್ತು. ಅಂಥ ಅವಕಾಶ ಕೊಡಲಿಲ್ಲ. ಅವರೇ ಅಸ್ಪೃಶ್ಯ ಮಾಡಿದಲ್ಲ, ನಾವೇನು ಮಾಡಲಿಲ್ಲ ಅಂತ.